ಶಿರಾ ತಾಲೂಕಿನ ಕೀತಗಾನಹಳ್ಳಿ ಯೂತ್ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಕಾರ್ಯಕ್ರಮದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಅವರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯುವಕರಿಗೆ ಸ್ಫೂರ್ತಿ ತುಂಬಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತಪ್ಪ, ಮಾಜಿ ಸದಸ್ಯರಾದ ಗೋವಿಂದರಾಜು, ಅಕ್ಕಪಕ್ಕದ ಗ್ರಾಮಗಳ ಯುವ ಕ್ರಿಕೆಟ್ ಆಟಗಾರರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ರಾಜಣ್ಣರವರು ಅವರು ಕೂಡ ಇಲ್ಲಿ ಆಗಲಿದ ಧನ್ಯವಾದಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷ ಶಿವರವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು. ಅದೇ ರೀತಿ ಶರತ್ ಹಳ್ಳೆಗಾರ್ ಅವರು ಕೂಡ ಡಿಟಿ ಟ್ಯಾಲೆಂಟ್ ಕಡೆಯಿಂದ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕ್ರಿಕೆಟರ್ಸ್ ಅವರು ಆಯೋಜಿಸಿರುವ ಒಂದು ಕ್ರಿಕೆಟ್ ಟೂರ್ನಿಮೆಂಟಿಗೆ ಆಗಮಿಸಿರುವ ನಮ್ಮ ಬಂಧುಗಳು ಆದಂಥ ಮಂಜುನಾಳ್ ರಾಜಣ್ಣ ಅವರೇ ಹಾಗೂ ನನ್ನ ಸಹೋದರ ಮಂಜು ಅಂತಾಪುರ ಅವರೇ ಹಾಗೂ ಇನ್ನೋರ್ವ ಸಹೋದರ ಶಿವು ತವರೇಕೆರೆ ಅವರೇ ಹಾಗೂ ಇನ್ನೊಬ್ಬ ಸಹೋದರ ಶರತ್ ಪಾಳ್ಳೆಗಾರ್ ಅವರೇ, ಪುನೀತ್ರವರೇ ಹಾಗೂ ಈ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಮಣ್ಣವರೇ, ನವೀನ್ ಅವರೇ ಹಾಗೂ ಜಯರಾಮಣ್ಣವರೇ ಹಾಗೂ ಈ ಗ್ರಾಮದ ಎಲ್ಲ ಮುಖಂಡರೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ಇಂದು ನಿಮ್ಮ ಊರಿನಲ್ಲಿ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ತಿರೋದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳು ನಶಿಸಿ ಹೋಗುವ ಸಂದರ್ಭದಲ್ಲಿ ಇಂಥ ತಿತ್ತಿನಹಳ್ಳಿ ಗ್ರಾಮದ ಎಲ್ಲ ನನ್ನ ಯುವಕ ಮಿತ್ರರೇ, ಇಂದು ತಿತ್ತಿನಹಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ನಮ್ಮ ಶಿರಾ ತಾಲೂಕಿನಾದ್ಯಂತ ಅನೇಕ ಗ್ರಾಮದ ಯುವಕ ಮಿತ್ರರು ಕ್ರಿಕೆಟ್ ಟೂರ್ನಿಮೆಂಟ್ನ ಆಯೋಜನೆ ಮಾಡಿದ್ದು, ಈ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವನೆ ನಾವು ಸುಮಾರು ಒಂದು 15 ವರ್ಷದಿಂದಲೂ ಗ್ರಾಮ ಚಿಕ್ಕದಾಗಿರ್ಬೋದು ಈ ಕ್ರೀಡಾ ಸ್ಫೂರ್ತಿನಲ್ಲಿ ನಾವು ನೋಡ್ಕೊಂಡೇ ಬಂದಿದ್ದೀವಿ. ನಾವು ಸಹ ಈ ಗ್ರಾಮದಲ್ಲಿ ಬಂದು ಕ್ರಿಕೆಟ್ ಆಡಿದ್ದೀನಿ. ಈ ಗ್ರಾಮದಲ್ಲಿ ಬಿಗಿನಿಂಗಲ್ಲಿ ಬ್ಯಾಟ್ ಹಿಡ್ಕೊಂಡು ಎಡಮೆಟ್ಟೆ ಬ್ಯಾಟರ್ ಮುಂತಾಗಿ ಈ ಊರಲ್ಲಿ ನಾನು ಕ್ರಿಕೆಟ್ ಆಡಿದ್ದೀನಿ. ನಮ್ಮ ತಿತ್ತಿನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿರುವಂಥ ಎಲ್ಲ ಟಿ ಬಾಯ್ಸ್ ಕ್ರಿಕೆಟ್ ತಂಡದ ಎಲ್ಲ ನನ್ನ ಯುವಕ ಮಿತ್ರರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸ್ನೇಹಿತರು ಶಿವು ಚಂಗಾವರವರೇ, ಅಂತಾಪುರ ಮಂಜೂರವರೇ ಹಾಗೂ ನಮ್ಮ ಸ್ನೇಹ ಶಿವು ತವರೇಕೆರೆ ಗ್ರಾಮ ಪಂಚಾಯತಿ ಸದಸ್ಯರವರೇ ಹಾಗೂ ಶರತ್ ಪಾಳ್ಳೆಗಾರ್ ಅವರೇ ಹಾಗೂ ರಾಮಣ್ಣನವರೇ, ನವೀನ್ರವರೇ ಹಾಗೂ ಸ್ನೇಹಿತ ಜಯರಾಮ್ರವರೇ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರೇ ಹಾಗೂ ಎಲ್ಲ ಈ ಒಂದು ಇದಕ್ಕೆ ಟೂರ್ನಿಮೆಂಟ್ಗೆ ಆಗಮಿಸಿರುವಂಥ ಎಲ್ಲ ತಂಡದ ಎಲ್ಲ ಯುವಕ ಮಿತ್ರರೇ, ಏನಂದರೆ ಗ್ರಾಮೀಣದ ಮಟ್ಟದಲ್ಲಿ ಖಂಡಿತ ಕ್ರೀಡೆಯನ್ನು ನಾವೆಲ್ಲ ಯುವಕರು ಉಳಿಸ್ಬೇಕು, ಬೆಳೆಸಬೇಕು. ಹಾಗೆ ನಮ್ಮ ಶಿವು ಚಂಗ ಅವರು ಹೆಚ್ಚಿನದಾಗಿ ಹೇಳಿದ್ದಾರೆ.